ಸ್ಟಾರ್ಟ್ ಆಗಿ ಸುಮಾರು 3 ತಿಂಗಳಾಗ್ತಾ ಬಂತು. 3 ತಿಂಗಳಿಂದ ಯಾರು ಅತಿಥಿ ಉಪನ್ಯಾಸಕರಿಲ್ಲ. ಪ್ರತಿ ವರ್ಷ ಅತಿಥಿ ಉಪನ್ಯಾಸಕರ ನೇಮಕಾತಿ ಸಂದರ್ಭದಲ್ಲಿ ಹಲವಾರು ಕಾರಣಗಳಿಂದ ಸದ್ಯದಲ್ಲಿ ನೇಪಾಳದಲ್ಲಿ ಜೆನ್ಸಿ ಹೋರಾಟ ಆಗಿದೆ. ಕರ್ನಾಟಕದಲ್ಲಿ ಅದಾಗ ಸಾಧ್ಯತೆ ತುಂಬಾ ಇದೆ. ನಮಗೆ ಭವಿಷ್ಯಕ್ಕೆ ತೊಂದರೆ ಆಗ್ತಿದೆ. ಯಾವುದೇ ರೀತಿ ಕ್ಲಾಸ್ಗಳಾಗ್ತಿಲ್ಲ. ನಮಗೆ ಆದಷ್ಟು ಬೇಗ ಗೆಸ್ಟ್ ಲೆಕ್ಚರ್ಸ್ನ ಕೊರತೆ ಇದೆ, ಅದನ್ನ ಬೇಗ ಈಡೇರಿಸಬೇಕಂತ ನಾವು ಕೇಳ್ತೀವಿ ಬಿಟ್ಟು. ಜಿಲ್ಲೆಯ ಕಾಲೇಜುಗಳಿಗೆ ಅತಿಥಿ ಉಪನ್ಯಾಸಕರನ್ನ ನೇಮಿಸುವಂತೆ ಒತ್ತಾಯಿಸಿ ಎಬಿವಿಪಿ ಕಾರ್ಯಕರ್ತರು ನಗರದ ಎಐಟಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ ವಿದ್ಯಾರ್ಥಿಗಳು ಶೀಘ್ರದಲ್ಲಿ ಉಪನ್ಯಾಸಕರನ್ನ ನೇಮಿಸುವಂತೆ ಒತ್ತಾಯಿಸಿದರು. ಉಪನ್ಯಾಸಕರ ಕೊರತೆಯಿಂದ ವಿದ್ಯಾರ್ಥಿಗಳು ಸರ್ಕಾರಿ ಕಾಲೇಜಿಗೆ ದಾಖಲಾಗ್ತಿಲ್ಲ. ಅಧಿಕಾರಿಗಳ ಮಕ್ಕಳು ದೊಡ್ಡವರು ಯಾರು ಇಂತಹ ಕಾಲೇಜುಗಳಿಗೆ ಬರಲ್ಲ. ಹೀಗಾಗಿ ಸಮಸ್ಯೆ ಅವರಿಗೆ ಗೊತ್ತಿಲ್ಲ. ಹೀಗಾಗಿ ಆದಷ್ಟು ಬೇಗ ಸಮಸ್ಯೆಯನ್ನ ಬಗೆಹರಿಸುವಂತೆ ಒತ್ತಾಯಿಸಿದ್ರು. 3 ತಿಂಗಳಿಂದ ಯಾರು ಅತಿಥಿ ಉಪನ್ಯಾಸಕರಿಲ್ಲ. ಹಾಗಾಗಿ ಯಾರು ವಿದ್ಯಾರ್ಥಿಗಳು ಕಾಲೇಜಿಗೆ ಬರಕ್ಕೂ ಸಮೇತ ಯಾರು ಇಷ್ಟಪಡ್ತಿಲ್ಲ. ತುಂಬಾ ವಿದ್ಯಾರ್ಥಿಗಳು ಕಾಲೇಜ್ನ ಬಿಡ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಹೇಳೋಣ ಅಂತ ಅನ್ಕೊಂಡ್ರೆ ಯಾರಿಗೂ ಅರ್ಥ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಯಾವ ಅಧಿಕಾರಿನೂ ಇದನ್ನ ಕೇಳೋದಿಲ್ಲ. ಯಾಕಂತ ಹೇಳಿದ್ರೆ ಯಾವ ಅಧಿಕಾರಿ ಮಕ್ಕಳು ಕೂಡ ಸರ್ಕಾರಿ ಕಾಲೇಜಿನಲ್ಲಿ, ಅದು ಕರ್ನಾಟಕದಲ್ಲಿ ಯಾರು ಓದ್ತಾ ಇಲ್ಲ. ಎಲ್ಲರೂ ಅವ್ರವ್ರ ಮಕ್ಕಳನ್ನ ಬೇರೆ ಕಡೆ ಓದ್ತಾ ಇದ್ದಾರೆ. ಹಾಗೆ ಕನ್ನಡ ಪರ ಸಂಘಟನೆಗಾರರು ಕೂಡ ಕನ್ನಡದ ಪರ ಮಾತಾಡ್ತಾರೆ ಹೊರತು ಅವ್ರ ಮಕ್ಕಳು ಕೂಡ ಬೇರೆ ಕಡೆ ಬೇರೆ ಭಾಷೆಯಲ್ಲೇ ಓದ್ತಾ ಇದ್ದಾರೆ ಹೊರತು ಇಲ್ಲಿ ಯಾರು ಗಮನ ಹರಿಸ್ತಾ ಇಲ್ಲ. ಸರ್ಕಾರಕ್ಕೆ ನಾವು ಹುಡುಗರಿಗೆ ಫ್ರೀ ಬಸ್ ಅಥವಾ ದುಡ್ಡು ಕೊಡಿ ಅಂತ ಕೇಳ್ತಾ ಇಲ್ಲ. ಉಪನ್ಯಾಸಕರನ್ನ ಶೀಘ್ರದಲ್ಲಿ ನೇಮಕ ಮಾಡದಿದ್ರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವ ಎಚ್ಚರಿಕೆ ನೀಡಿದರು. ರಾಜ್ಯ ಸರ್ಕಾರದ ವಿರುದ್ಧ ನಮ್ಮ ಕಾಲೇಜಲ್ಲಿ ಯಾವುದೇ ರೀತಿ ಕ್ಲಾಸ್ ಆಗದ ಕಾರಣದಿಂದ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ವಿ. ನಾವು ಸರ್ಕಾರ ಹತ್ರ ಇಡೋ ಬೇಡಿಕೆ ಇಷ್ಟೇ. ನಮಗೆ ಭವಿಷ್ಯಕ್ಕೆ ತೊಂದರೆ ಆಗ್ತಿದೆ. ಯಾವುದೇ ರೀತಿ ಕ್ಲಾಸ್ಗಳಾಗ್ತಿಲ್ಲ. ನಮಗೆ ಆದಷ್ಟು ಬೇಗ ಗೆಸ್ಟ್ ಲೆಕ್ಚರ್ಸ್ನ ಕೊರತೆ ಇದೆ, ಅದನ್ನ ಬೇಗ ಈಡೇರಿಸಬೇಕಂತ ನಾವು ಕೇಳ್ತೀವಿ ಬಿಟ್ಟರೆ ಬೇರೆ ಏನೂ ಕೇಳ್ತಿಲ್ಲ. ಸರ್ಕಾರ ಹತ್ರ ಪ್ರತಿ ತಿಂಗಳು ದುಡ್ಡು ಕೊಡಿ ಅಂತ ಕೇಳ್ತಿಲ್ಲ, ಅಥವಾ ಫ್ರೀ ಬಸ್ ಹುಡುಗರಿಗೂ ಕೊಡಿ ಅಂತ ಏನೂ ಕೇಳ್ತಿಲ್ಲ. ಪಾಠ ಮಾಡೋಕ್ಕೆ ನಮಗೆ ಲೆಕ್ಚರ್ಸ್ ಇಲ್ಲ. ಅದೇ ದೊಡ್ಡ ಸಮಸ್ಯೆ ಆಗಿದೆ. ನಾವು ದಿನಕ್ಕೆ ಬರೀ ಒಂದೇ ಕ್ಲಾಸ್ ಇದೆ. ಎಷ್ಟು ಜಾಸ್ತಿ ಅಂದರೆ 1-2 ಕ್ಲಾಸ್ ನಡೀತಿದ್ದು ಬಿಟ್ಟರೆ ಯಾವ ಕ್ಲಾಸು ನಡೀತಾ ಇಲ್ಲ. ನಮಗೆ ಭಾರಿ ತೊಂದರೆ ಆಗ್ತಿದೆ. ನಾವು ಪುಕ್ಷೇಟೇನು ಬಂದು ಕಾಲೇಜೇನು ಬರ್ತಿಲ್ಲ, ದುಡ್ಡು ಕಟ್ಟೆ ಬಂದಿರೋದು. ಸರ್ಕಾರ ನಮ್ಮ ದುಡ್ಡು ನಮಗೆ ದುಡ್ಡು ಸೌಕರ್ಯ ಕೊಡ್ತಿಲ್ಲ ಅಂದರೆ ಸರ್ಕಾರ ಯಾವ ಮಟ್ಟಿಗೆ ನಿಶಕ್ತಿ ಆಗಿದೆ ಅಂತ ನಾವು ಪ್ರಶ್ನೆ ಮಾಡೋ ಸಮಯ ಬಂದಿದೆ ಇವಾಗ. ಇದೇ ರೀತಿಯಲ್ಲಿ ಮುಂದಿನ ದಿನ ಸರ್ಕಾರ ಎಲ್ಲರೂ ಇದನ್ನು ಕಟ್ಟುನಿಟ್ಟಾಗಿ ಒಂದು ಆಗ್ರಹ ಮಾಡಿಲ್ಲ ಅಂದರೆ ಅಥವಾ ನಿರ್ಧಾರ ತಗೊಂಡಿಲ್ಲ ಅಂದರೆ ನಮ್ಮ ಭವಿಷ್ಯಕ್ಕೆ ವಿದ್ಯಾರ್ಥಿ ಪರಿಷತ್ ವಿಧಾನಸೌಧನ ಮುತ್ತಿಗೆ ಹಾಕೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಕಾಲೇಜ್ ಸ್ಟಾರ್ಟ್ ಆಗಿ ಸುಮಾರು 3 ತಿಂಗಳಾಗ್ತಾ ಬಂತು. 3 ತಿಂಗಳಿಂದ ಯಾರು ಅತಿಥಿ ಉಪನ್ಯಾಸಕರಿಲ್ಲ. ಪ್ರತಿ ವರ್ಷ ಅತಿಥಿ ಉಪನ್ಯಾಸಕರ ನೇಮಕಾತಿ ಸಂದರ್ಭದಲ್ಲಿ ಹಲವಾರು ಕಾರಣಗಳಿಂದ ಸದ್ಯದಲ್ಲಿ ನೇಪಾಳದಲ್ಲಿ ಜೆನ್ಸಿ ಹೋರಾಟ ಆಗಿದೆ. ಕರ್ನಾಟಕದಲ್ಲಿ ಅದಾಗ ಸಾಧ್ಯತೆ ತುಂಬಾ ಇದೆ. ನಮಗೆ ಭವಿಷ್ಯಕ್ಕೆ ತೊಂದರೆ ಆಗ್ತಿದೆ. ಯಾವುದೇ ರೀತಿ ಕ್ಲಾಸ್ಗಳಾಗ್ತಿಲ್ಲ. ನಮಗೆ ಆದಷ್ಟು ಬೇಗ ಗೆಸ್ಟ್ ಲೆಕ್ಚರ್ಸ್ನ ಕೊರತೆ ಇದೆ, ಅದನ್ನ ಬೇಗ ಈಡೇರಿಸಬೇಕಂತ ನಾವು ಕೇಳ್ತೀವಿ ಬಿಟ್ಟು.